ಶಾಂತಿಗೆ ನಿಲ್ಲೋದಾರ ಜಮ್ಮನು ತಲವ ಕುಂಭಕರ ಯಮ್ಮನು ತಲವ ಕುಂಭಕರ ದೇವಾ ತಟ್ಟನೆ ಬಂದು ಹಡಿತರೆ ಕಿಕಟಿ ಬಾಗಿಕರ ಸಂಪುಟನಾಗಿ ನಿಧಿ ತಟ ಸಭಾ ತಟಕ್ಕೆ ಬಂದವರನ್ನು ಕುಟುಂಬಿಸಿಗದೆ ಕೇಳುವ ಚಟಲ ಪಟುತ್ತರ ಮಾನವ ನೀನುದಾರ ಕಿಂಕರ ಸುಖಂಕರ. ಓ ದೇವ, ನಾವುದಾರಂದರೆ ಹಟ್ಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಸಾರದೆಂದು ಕರೆಯುತ್ತಾರ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮ ಅಂಕಿತವ. ಸಾರಥಿ ನಾವುದಾರಂದರೆ ಸಾರದೇವ ಶ್ರೀಮದ್ ರುಕ್ಮಣಿಯ ಕುಚ ಕುಂಕುಮ ಅಂಕಿತ ಶ್ರೀಮದ್ ಪಾಂಡವರ ಪಕ್ಷ ಪಕ್ಷಿ ವಾಹನನ ಪಾದರ ವಿಂದದೋಳು ಸತ್ಯದಲ್ಲಿ ಸೇವಿಸುವ ಸಾರಥಿ ಶ್ರೀಮದ್ ಭಾಗವತ ಕುಲಗ್ರಣಿಗಳಾದ ನಾರದ ಪುಂಡರೀಕ ಸುಖ ಸೌನಕ ದೇವತಾದಿಗಳ ಪಾದಪತ್ತಕ್ಕೆ ನಿರಂತರನಾಗಿ ಈ ಚೋಡಿಯೋಳ ಪ್ರಕಾಶಿತ ಮಾದ ಅಷ್ಟನಾವತಿ ಎಂಬ ಮಹಾ ಸಾಮ್ರಾಜ್ಯವನ್ನು ಸುರಗೊಂಡು ಇಂದ್ರ ಪ್ರಸ್ಥಪುರಕ್ಕೆ ಮುದ್ರ ವಿಶ್ವೇಶನಾದ ಚಂದನ ಚಕ್ರವರ್ತಿಯ ಪೌತ್ರ ಪಾಂಡುರಾಜದ ಪಟ್ಟದ ಮಹೇಶಿಯಾದ ಕುಂತಿ ದೇವಿ ಗರ್ಭದಲ್ಲಿ ಯಮಧರ್ಮನ ಹಾಸ್ಯದಿಂದ ಹುಟ್ಟಿದ ಧರ್ಮರಾಜನನ್ನು ತಿಳಿಯಲೇ ಸೂತ ಸುಗುಣ ಪ್ರಖ್ಯಾತ ಧರ್ಮರಾಜ ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ. ಸಾರಥಿ ಸಭಾ ಮಧ್ಯಕ್ಕೆ ಬಂದ ಕಾರಣವೇನಂತ ಕೇಳಿದೆಯಾ? ಹೌದು ದೇವ. ಎಲ್ಲ ಹನುಜನಾದ ಕಲಿಪಾರ್ಥನು ಇಂದಿನ ದಿನದೋಳು ಶ್ರೀಕೃಷ್ಣನ ಸಮೇತನಾಗಿ ಸಮಸಕ್ತರ ಕೂಡ ಯುದ್ಧವನ್ನು ಗೈಯುವುದಕ್ಕೆ ಹೋಗಿರುವನು. ಸಾರಥಿ ಆದ ಕಾರಣ ಇಂದಿನ ಸಂದರ್ಭದೊಳ ಪೌತ್ರ ಗುರುಗಳಾದ ದ್ರೋಣಾಚಾರ್ಯರು ಇಂದಿನ ಚಕ್ರಬಿಂಬವನ್ನು ರಚಿಸಿರುವಂತೆ ಆ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಕಲಿಪಾರ್ಥನ ವಿನಃ ಕುಮಾರನಾದ ಅಭಿಮಾನ್ಯ ಮಾತ್ರ ಒಳೆಯುತ್ತು ಹೋಗುವನು. ಆದರೂ ಹಿಂದಿರುಗಿ ಬರಲಾರನು. ಸಾರಥಿ ತಾತನು ಇಂದಿನ ಹವದ ಯುದ್ಧವನ್ನು ಮಾಡ ಮೋಸದ ಹಠವನ್ನು ಬೆಳೆದಿರುವನಂತೆ. ಆದ ಕಾರಣ ಮನುವಾದ ಅಭಿಮಾನ್ಯನ ಸಮಾಧಾನ ಪಡಿಸುವುದಕ್ಕೆ ಇಲ್ಲಿಗೆ ಬರೋಣವಾಗಿದ್ದು. ಸಾರಥಿ ಮಗನ ಮುತ್ತೋರ್ಪತಿ ಜಾಗೃತಿ ಒಳ್ಳೆಯದು ಗೋಪದಿ. ಪೀಠವನ್ನು ಅಲಂಕರಿಸಲು ಜಾಗೃತಿ ಗೋಪದೆ. ಇಂದಿನ ಯುದ್ಧಕ್ಕೆ ಏನು ಮಾಡಲಾಗತ್ತೆ? ವಿಕ್ರಮರಾದ ಧೋಡರು ನಿರ್ಮಿಸಿದ ಚಕ್ರ ಬಿಂಬವನ್ನ ಭೇದಿಸುವಂತ ಚಕ್ರಧರ ಚಕ್ರನಂದನನಾದ ಪಾರ್ಥನು ಮಿಕ್ಕಿ ಮೀರಿದ ಸಮಸಪ್ತರೊಡನೆ ಸಮರಂಗಕ್ಕೆ ಹೋಗಿರುವನು. ಈ ಸಮಯದಲ್ಲಿ ಬಂಧುರ ಕಾಲವನ್ನು ನೇಮಿಸಿಕೊಳ್ಳುವುದಕ್ಕೆ ಮಂದಭಾಗ್ಯನಾದನು. ಇಂದ್ರೇಶನಾದ ಅರವಿಂದ ನಾಥನು ಇಂದಿಗೆ ಎಂಬೋಳ ಮುನುದನು. ಸಾರಥಿ ಮುಂದೆ ಹೇಳಗತಿ ಒಳ್ಳೆಯದು ಹೋಗದೆ. ಈ ಪೀಠವನ್ನು ಅಲಂಕರಿಸಲು ಜಾಗೃತಿ
ದೇವ ಗುಡಿಸುವಂತ ಸಿಂಹವನ್ನು ಮಾಡುವ ಕಡುಬ ರಾಷ್ಟ್ರದ ಗೋಪಾವೆ ಸತ್ಯ ಮಾಡಬೇಕಾದ ನಮ್ಮತ್ತು ಶಾಸನಗಳು ತಲೆಯಾಳು ಅಡಗಿದ ಬಾಳಿಕೆಯು ದೇವ ಎಲ್ಲದನ್ನು ಸ್ಥಾನದಿಂದ ಬಲೆಯಂ ಕೇಳಿ ಸಪ್ತ ಕುಲಾಂತ್ರಿಗಳು ಆರಂಭಿದ್ದವ ಅನಂತ ಮಂಡಲದಲ್ಲಿ ಒಳಗುವ ಪ್ರಸಿದ್ಧ ಆಯುಧವಂ ಚೆಂಡು ತನದ ಕಡೆಗೆ ಸರಿಸಲಿ ಸಾಧಿಸಲು ಇಂಥ ವೀರಾದ ವೀರನವ ಭಾಗದವಳ ನಿಂತ ಗಣನ ಮಾತನಾಡಿಸುವ ನೀನು ಸುಬುದ್ಧಿಗಳು ಪ್ರಬುದ್ಧ ಬಾಂಧವ ನಾವುಗಾರಂದರೆ ಆಡಬೇಕು ಆಟ ನೋಡಬೇಕು ನೋಟ ಗುರುಗಳಲ್ಲಿ ಕಲಿಯಬೇಕು ಪಾಠ ಅಂತ ಪಾಠಶಾಲೆಯಲ್ಲಿ ಕರೆದು ಬಂದು ತಮ್ಮ ಮಾತನಾಡಿಸಿದ ಸುಂದರ ಸಾರಥಿ ಎಂದು ಕರೆಯುತ್ತಾರ ದೇವ ಏನು ಕಂಡು ಬರಬೇಕು ತಮ್ಮ ನಾಮ ಅಂಕಿತವ ಪೌರ್ಯಾಯಲ ಸಾರಥಿ ಚೆನ್ನಾಗಿ ಅದೇನು ದೇವ ಹೋಗದೆ ಮುನ್ನಡೆಸುತ್ತ ಬರುವ ವೃದ್ಧರ ದಾರ್ಕಡಿದ ಅವರ ಮತ್ತು ಡಾಕ್ಟರವನ್ನ ತಗ್ಗಿಸ ದುರ್ಗುಣ ದುರ್ಯೋಧನರ ಬಲವನ್ನು ಹೋಗದೆ ಕಾಲದವಳ ತಗಲ್ಲನ್ನಗರ ಬಾಳವನ್ನು ತಲುಪಿಸುವಂತಂತದ ಗುಡಿಸುವ ಎಣ್ಣೆಯ ಗೋಭಾಗ್ನೆಯ ಕಡೆಗಡಕ್ಕೆ ಬಡ ಭಾಗ್ನೆಯ ಕೊಡು ಎದರ ಸಿಡಿಬಿಡ ಗಂಟ ತೊಡಗಲ ಅರದ ತಡದೇವಳ ಅಡಿಗೆ ಖಂಡಿತ ಹೋಗದೆ ಶ್ರೀ ಜಗನ್ಮಂಡಲದವಳ ಗಂಟುಗಳಿಗಂದೆನಿಸಿದ ನೋಡ ಪಾಂಡವನ ಮೋಕದ ಸುಕುಮಾರ ಹೋಗದೆ ಮೂರು ಲೋಕದವಳ ನೀರಿನ ಸೂರ್ಯನಂದು ನೀರಾತ್ತವರ ಕರವಂತೆ ಸಾರುವ ವೀರ ಅಭಿಮಾನವನನ್ನು ದೈವಾರಿಯನ್ನು ಹೊಡೆದು ಸಾರದೆ ಸುಭದ್ರೀ ದೇವಿಯ ಗರ್ಭ ಸಂಭೂತರಾದ ಅಭಿಮನ್ಯು ಮಹಾರಾಜರು ತಾವಾದರೆ ಈ ಸುಂದರವಾದ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ರಾಜ ರವಿಗಾಡಿ ದೇಜ ಒಳ್ಳೆಯಲ್ಲ ಸಾರದೆ ಹೋಗದೆ ಈ ಸಭೆ ಮಧ್ಯಕ್ಕೆ ಬಲಬತ್ತಗಳ ಧನಧಾರಿಗಾಗಿ ರೌದ್ರಾಂಕಿತನ ಬಂದ ಕಾರಣವೇನಂತ ಹೌದು ದೇವ ಹೋಗದೆ ಕೂಟಿಲ ಗುರುಮನ ಮಂಡಲದೊಳಗೆ ಸೇನಾಧ್ಯಕ್ಷನಾದ ಕಟಕಾಚಾರ್ಯರ ಕಟ ವ್ಯೂಹವನ್ನು ಪ್ರಕಟಿಸಿದವರಂತೆ ಸಾರದೆ ಹೋಗದೆ ಒಂದು ಧರ್ಮಾಸುಮತಾಸ್ತ್ರವನ್ನು ಪಡೆದ ನಮ್ಮ ಜನಕನಾದ ಪಾರ್ಥನ ಸಮಸಪ್ತಕರಣನ ಸಮರಂಗಕ್ಕೆ ಸಾರದೆ ಹೋಗದೆ ಮುಷ್ಟಿವಿದ್ದದ ಗೀತಗಾದಿಗಳನ್ನು ನಷ್ಟಗೈದ ಹೊರತರ ಶ್ರೇಷ್ಠನೆಂದೆನಿಸಿದ ನಮ್ಮ ದೊಡ್ಡಪ್ಪನಾದ ಭೀಮಾ ಸಾರ್ಥಕ್ಕೆ ದೃಷ್ಟದಿಂದ ಮೊದಲಾದವರ ದ್ರೋಣನ ನಿರ್ಮಿಸಿದ ಹೋಗದೆ ನಮ್ಮ ಬಲವೆಲ್ಲ ನಷ್ಟವಾಗಿದ್ದಂತೆ ಶ್ರೇಷ್ಠನೆಂದೆನಿಸಿದ ವಿಧಿಷ್ಠರನ ಮನೋ ಉತ್ಕೃಷ್ಟತರವಾದ ಚಿಂತಾತುರನಾಗಿದ್ದ ಆದ ಕಾರಣ ತನ್ನ ಪಾದಾರವಿಂದಗಳಿಗೆ ವಂದಿಸಿ ಗಪ್ಪರೆ ಅಪ್ಪಣೆ ಪಡೆದ ಗುರುಬಲ ಪಡೆಯ ಕೆಳಗೆ ಬರುವುದಕ್ಕೆ ಮರುಣವಾದ ಸಾರದೆ ದೊಡ್ಡಪ್ಪನ ಜಾಗ್ರತೆ ಒಳ್ಳೆಯದು ಹೋಗದೆ ಈ ವೀರವನ್ನು ಅಲಂಕರಿಸಿ ಜಾಗ್ರತೆ